ಉಂಟು. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಜೋಸೆಫ್ ಅವರು ವಾಕ್ಯವನ್ನು ಹೇಳಲಿಕ್ಕೆ ಬರ್ತಿದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಅವರಿಗೋಸ್ಕರ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಆರಂಭಿಸೋಣ. ಶ್ರದ್ಧೆಯಿಂದ ಏನು ಗಲಾಟೆ ಮಾಡಲಾರ್ದೆ ವಾಕ್ಯವನ್ನು ಕೇಳೋಣ. ಹಲೋ, ಪ್ರೈಸ್ ದ ಲಾರ್ಡ್ ಎಲ್ಲರಿಗೆ. ದೇವರ ನಮಗೆ ಸ್ತೋತ್ರವಾಗಲಿ. ಈಗ ವಾಕ್ಯದ ಮುಖಾಂತರ ಹೋಗೋಣ. ಎಲ್ಲರೂ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನನ್ನು ಕೊಂಡಾಡುತ್ತೇನೆ. ಹೌದು, ರಕ್ಷಕನೇ, ಇಡೀ ದಿನಮಾನವೆಲ್ಲ ಕಾಯ್ದು ಕಾಪಾಡಿ ಮತ್ತೊಂದು ಹೊತ್ತು ಸ್ವಾಮಿ ಉದಯ ಜಾವದಲ್ಲಿ ಸ್ವಾಮಿ ನಿನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ, ನಮಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಹೌದು ಸ್ವಾಮಿ, ನಾವು ನಿಮ್ಮಲ್ಲಿ ಆತ್ಮಿಕವಾಗಿ, ಲೌಕಿಕವಾಗಿಯೂ, ಶಾರೀರಿಕವಾಗಿಯೂ ಸ್ವಾಮಿ ನಿಮ್ಮಲ್ಲಿ ಬೆಳೆಯುವಂತೆ ನಮ್ಮನ್ನು ಆಶೀರ್ವಿಸು ರಾಜ. ಇಲ್ಲಿ ಬಂದಿರುವಂಥ ಪ್ರತಿಯೊಂದೊಂದು ಆತ್ಮಗಳನ್ನು ಆಶೀರ್ವಿಸು ಯೇಸುವೆ. ಹೌದು ಸ್ವಾಮಿ, ಈ ಆತ್ಮಗಳನ್ನೆಲ್ಲ ನಿನ್ನ ಕೈ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಹೌದು ಸ್ವಾಮಿ, ಈ ವಾಕ್ಯವನ್ನು ನಾನು ಹೇಳುವ ಸಮಯದಲ್ಲಿ ಸ್ವಾಮಿ ಈ ತೊದಲು ತುಟಿಗಳಿಂದ ವಾಕ್ಯವನ್ನು ಹೇಳುವ ಸಮಯದಲ್ಲಿ ಸ್ವಾಮಿ ನನ್ನ ಜೊತೆಗೆ ಯಾರಾಗಿದೆ ಕಾಯಿ ಕಾಪಾಡಬೇಕೆಂದು ಯೇಸುವೇ ನಾನು ಉದಾಹರಣೆ ಬೇಡ್ಕೊಳ್ತೀನಿ ಸ್ವಾಮಿ. ಆಮೇಲೆ ಯೋಹಾನ ಬರೆದ ಸುವಾರ್ತೆ, ಯೋಹಾನ ಬರೆದ ಸುವಾರ್ತೆ 3:14. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಸಾಕಮ್ಮ ಅಷ್ಟೇ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅಂದ್ರೆ ಇದ್ರ ಅರ್ಥ ಏನಂತ ಗೊತ್ತ್ರಿ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನಲ್ಲಿ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ಪಡೆಯಲೆಂದು ಕೊಟ್ಟನು. ದೇವರು ಲೋಕದ ಮೇಲೆ ಇಷ್ಟಲ್ಲ ಇಷ್ಟಲ್ಲ ಇಷ್ಟಲ್ಲ, ಅದಕ್ಕೆ ಅಂತ್ಯನೇ ಇಲ್ಲ, ಅದಕ್ಕೆ ಆಳನೂ ಇಲ್ಲ. ಅಷ್ಟೊಂದು ಪ್ರೀತಿ ಮಾಡಿ ಕಳಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನಲ್ಲಿ ಒಬ್ಬನಾದರೂ ನಾವು, ಆತನಲ್ಲಿ ಹುಟ್ಟಿದಂಥ ಜನರು ನಾವು, ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವ ಅಂದ್ರೆ ನಿರಂತರವಾಗಿ, ಅದು ಜೀವ ಯಾಕಂದ್ರೆ ಜೀವ ಅವ್ರಿ ನಿತ್ಯ ಜೀವ ಅಂದ್ರೆ ಸಾವು ಇದೆ ಎಲ್ಲರಿಗೂ, ಆದರೆ ನಿತ್ಯ ಜೀವ ಅಂತಂದ್ರೆ ನಮ್ಮ ಆತ್ಮ ಸದಾ ದೇವರ ಬಳಿ ನಮಗೆ ಇರ್ತದ. ಅದಕ್ಕೆ ನಿತ್ಯ ಜೀವ ಪಡೆಯಲೆಂದು ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅದೇ ರೀತಿಯಾಗಿ ಕೀರ್ತನೆ ಭಾಗಗಳು 121:4. ಕೀರ್ತನೆ 121:4. ಇಗೋ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಸಾಕಮ್ಮ, ನಾವು ಯಾರ ಜನ ಇದ್ದೀವ್ರಿ? ಇಸ್ರಾಯೇಲ್ ಜನಾಂಗಗಳು. ಇನ್ನೊಂದ್ಸಲ ಹೋಗೋಣ. ಈಗ ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಮಗೆ ಕಾಯುವಂತ ದೇವರು ಹಗಲಿರು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ, ನಿರಂತರವಾಗಿ ನಮ್ಮನ್ನು ಕಾಯುವಂತ ಯೇಸು ಕ್ರಿಸ್ತನಾಗಿದ್ದಾನೆ. ಅದೇ ರೀತಿಯಾಗಿ ಯೋಹಾನ 15:6
ಯೋಹಾನ 15 ಲಾಸ್ಟ್ ವಚನ ಇದು. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಗೆ ಬಿಸಾಡಲ್ಪಟ್ಟು ಒಣಗಿ ಹೋಗಿರುವ ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ಇಲ್ಲಮ್ಮ ಯಾವುದು 15:16 ಒಂದನೇ ಯೋಹಾನ 15:16 ನಾನು ನಿಮ್ಮನ್ನು ಆರಿಸಿಕೊಂಡೆನು, ನೀವು ಹೊರಟು ಹೋಗಿ ಇನ್ನೊಂದ್ಸಲಮ್ಮ ನೀವು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ ಈ ಅಷ್ಟು ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತ ನಿಮಗೆ ಕೊಡುವನು. 15:16 ಇದ್ರ ಅರ್ಥ ಏನಾಗುತ್ತೆ? ನೀವು ಇನ್ನೊಂದ್ಸಲಮ್ಮ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ಹಾ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಸಾಕಮ್ಮ. ದೇವ್ರು ಏನ್ ಹೇಳತ್ತಲ್ರಿ ಇಲ್ಲಿ? ದೇವ್ರಿಗೆ ನಾವು ಆರಿಸ್ಕೊಂಡಿಲ್ಲ ಅಂತ, ನಮಗ ದೇವ್ರು ಆರಿಸ್ಕೊಂಡನಂತ. ಇದ್ರ ವಾಕ್ಯದ ಅರ್ಥ, ನಾವು ಪಾಪಿಗಳಾದ ನಾವು ಜ್ಞಾನಕ್ಕೆ ಭಾಗದಲ್ಲಿ ಹೇಳ್ತದ, ಯಾವಾಗ ನಾವು ಪಿಂಡವಾಗಿರುವಾಗಲೇ ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನಂತ. ಆದರೆ ನಾವು ದೇವರನ್ನ ಆರಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಈ ವಾಕ್ಯದ ಭಾಗವನ್ನು ದೇವರು ಆಶೀರ್ವದಿಸಲಿ. ಈಗ ಮುಂದಿನ ಸಮಯ ನಮ್ಮ ತಮ್ಮರಿಗೆ ಕೊಡ್ತೀನಿ. ಇಲ್ಲ ಏನಮ್ಮ ತುಂಬಾ ನಿಜ ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. ಮತ್ತಾಯ 8 ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು. ಯಾರು? ಯೇಸು ಕ್ರಿಸ್ತ. ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಯಾಕೆ ಹೋದರು? ಆತನಿಂದ ಎದಕ್ಕೋಸ್ಕರ ಹೋದರು? ಮತ್ತೆ ಮುಂದೆ ಏನಾಯಿತು? 2ನೇ ವಚನದಲ್ಲಿ ನೋಡುವಾಗ ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು.
ಆತನು ಕೈ ನೀಡಿ ಆತನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಆತನ ಕುಷ್ಠರೋಗವು ವಾಸವಾಯಿತು. ಆಗ ಯೇಸು ಆತನಿಗೆ ಯಾರಿಗೂ ಹೇಳಬೇಡ, ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಸೆಯ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು. ಸಾಕಷ್ಟೇ. ಒಂದು ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಒಬ್ಬ ಕುಷ್ಠರೋಗಿ ಬಂದೇನಂತಂದ್ರಿ, ದೇವರಿಗೆ, ಸ್ವಾಮಿ, ನಿನ್ನ ಮನಸ್ಸು ಮಾಡಿದರೆ ನನ್ನ ಕುಷ್ಠ ರೋಗವನ್ನು ಸ್ವಸ್ಥ ಮಾಡಬಲ್ಲೆ ಅಂದಾಗ ಅವನ ನಂಬಿಕೆ ಇತ್ತು. ನಾ ಸ್ವಸ್ಥತೆ ಹೊಂದುತ್ತೀನಿ ಆತನ ಹತ್ರ ಹೋದ್ರು ಅಂತೇಳಿ ಅವನಿಗೆ ನಂಬಿಕೆ ಇತ್ತು. ಆ ನಂಬಿಕೆ ಇಟ್ಟು ಆತನಲ್ಲಿ ಹೋಗಿ ಆತನಿಗೆ ಆ ಮಾತನ್ನು ಕೇಳಿದಾಗ ಆತನು ಕೈ ನೀಡಿ ಅವನನ್ನು ಮುಟ್ಟಿ